ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ಎಲ್ಲರಿಗೂ ಶುಭೋದಯ. ಇವತ್ತಿನ ಈ ವಿಡಿಯೋ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋದ್ರಿಂದ ಸ್ಟಾರ್ಟ್ ಮಾಡೋಣ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ಡೌ ಜೋನ್ಸ್ ಫ್ಯೂಚರ್ ನೋಡ್ರಿ 0.14% ಏರೈತಿ. ಮತ್ತ ನೋಡ್ಬೋದು ನೀವು S&P 500 0.78% ಬಿದ್ದೈತಿ. ಮತ್ತ ನ್ಯಾಸ್ಡ್ಯಾಕ್ ನೋಡ್ರಿ 0.70% ಬಿದ್ದೈತಿ. ಅಂತಂದ್ರೆ US ಮಾರ್ಕೆಟ್ ನಿನ್ನೆ ನೆಗೆಟಿವ್ನಾಗ ಕ್ಲೋಸಿಂಗ್ ಕೊಟ್ಟೈತ್ರಿ. ಮತ್ತು ಡೌ ಜೋನ್ಸ್ ಫ್ಯೂಚರ್ನು ಅಷ್ಟೇನ ಏರಿಲ್ಲ. ಬರ್ರಿ ಈಗ ನಾವು ಗಿಫ್ಟ್ ನಿಫ್ಟಿ ನೋಡೋಣ. ನೋಡ್ರಿ, ಗಿಫ್ಟ್ ನಿಫ್ಟಿ 0.10% ಬಿದ್ದೈತಿ. ಅಂತಂದ್ರ ಇವತ್ತ ಮಾರ್ಕೆಟ್ ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಹೆಚ್ಚೈತಿ. ಬರ್ರಿ ಈಗ ನಾವು ನ್ಯೂಸ್ ನೋಡೋಣ. ನೋಡ್ರಿ, ನ್ಯೂಸ್ ಇನ್ಫೋಸಿಸ್ ನಿನ್ನೆ Q1 ರಿಸಲ್ಟ್ ಇತ್ತ. ನೋಡ್ಬೋದ ಪ್ಯಾಟ್ ಜಂಪ್ಸ್ 7% ಅಂತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಯರ್ ಆನ್ ಇಯರ್ ಬೇಸಿಸ್ 7% ಜಂಪ್ ಆಗೈತಿ. ಮತ್ತ ರೆವೆನ್ಯೂ 4% ಹೆಚ್ಚಾಗೈತಿ. ಅನಾನ ನಿಮ್ದು ಇನ್ಫೋಸಿಸ್ ನಿಮ್ದು ರಡಾರ್ನಾಗ ಇರ್ಬೇಕ. ಮತ್ ಸಿಯೆಟ್ ಟೈರ್ದು ನೋಡ್ರಿ ರಿಸಲ್ಟ್ ಇತ್ತ. ಸಿಯೆಟ್ ಟೈರ್ದು ನಿನ್ನೆ Q1 ನೋಡ್ಬೋದ ಪ್ರಾಫಿಟ್ ರೇಸ್ ಆಗೈತಿ 2.74% ಅಂತಂದ್ರೆ ರುಪೀಸ್ 150 ಕರೋಡ. ಮತ್ತ ರೆವೆನ್ಯೂ ನೋಡ್ರಿ 8.79% ಏರೈತಿ. ಅನಾನ ನಿಮ್ದ ರಡಾರ್ನಾಗ ಸಿಯೆಟ್ ಟೈರ್ ಸ್ಟಾಕ್ನು ಇರ್ಬೇಕ. ಮತ್ ವೀಕ್ಷಕರೇ ನೋಡ್ರಿ, ನಿನ್ನೆ ಪಾಲಿಕ್ಯಾಪ್ ಇಂಡಿಯಾದನು ರಿಸಲ್ಟ್ ಇತ್ತ. ಪಾಲಿಕ್ಯಾಪ್ ಇಂಡಿಯಾದ ನೆಟ್ ಪ್ರಾಫಿಟ್ ಫಾಲ್ ಆಗೈತಿ ಮಾರ್ಜಿನಲ್ಲಿ ರುಪೀಸ್ 401 ಕರೋಡ. ಅನಾನ ಈ ಸ್ಟಾಕ್ನು ನಿಮ್ದ ರಡಾರ್ನ ಇರ್ಬೇಕ. ಪಾಲಿಕ್ಯಾಪ್ ಇಂಡಿಯಾದ ನೆಟ್ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗೈತಿ. ಅನಾನ ಈ ಸ್ಟಾಕ್ ಬೀಳೋ ಚಾನ್ಸಸ್ ಇವತ್ತ ಹೆಚ್ಚೈತಿ. ನೋಡಬಹುದು ವೀಕ್ಷಕರೇ, ನಿನ್ನೆನು ಬಿದ್ದಿತ್ತ ಆಲ್ರೆಡಿ 1.10% ಬಿದ್ದಿತ್ತ. ಇವತ್ತು ಎಷ್ಟು ಬೀಳ್ತೈತಿ ಅಂತ ನೋಡ್ಬೇಕ. ಮತ್ ವೀಕ್ಷಕರೇ, ಆಲ್ಕೋಹಾಲ್ ಹೋಮ್ ಡೆಲಿವರಿ ಮಾಡಬಹುದಂತ ಒಂದ್ ನ್ಯೂಸ್ ಬರತೈತಿ. ಸ್ವಿಗ್ಗಿ, ಝೊಮ್ಯಾಟೊ ಇವ ಆಲ್ಕೋಹಾಲ್ ಮನಿಗನ ಡೆಲಿವರಿ ಮಾಡಬಹುದು ಈಗ ಅಂತ ನ್ಯೂಸ್ ಬರತ್ತವ. ಯಾವ ಸ್ಟೇಟ್ ನಾಗ ಅಂತಂದ್ರ ನ್ಯೂ ಡೆಲ್ಲಿ, ಕರ್ನಾಟಕ, ಹರಿಯಾಣ, ಪಂಜಾಬ್, ತಮಿಳ್ನಾಡು, ಗೋವಾ, ಕೇರಳ ಅಂತ ರಿಪೋರ್ಟ್ ಐತಿ. ಇನ್ನ ಫಿಕ್ಸ್ ಇಲ್ಲ. ಬಟ್ ಹಿಂಗ ಆತಂದ್ರ ನಿಮ್ದೇನ್ ಅಭಿಪ್ರಾಯ ಅಂತ ಹೇಳ್ರಿ. ಮತ್ ವೀಕ್ಷಕರೇ, ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ದವರ ಝೊಮ್ಯಾಟೊದ 646 ಕೋಟಿ ಶೇರ್ಗಳ ಸೆಲ್ ಮಾಡಿರಂತ. ಬ್ಲಾಕ್ ಡೀಲ್ ಸಂಬಂಧ ಸೆಲ್ ಮಾಡಿರ. ಅನಾನ ಹೆಚ್ಚು ಸ್ಟಾಕ್ ಬೀಳಿಲ್ಲ. ಏರಿಯಾ ಕ್ಲೋಸಿಂಗ್ ಕೊಟ್ಟೈತಿ ನಿನ್ನೆ. ನೋಡ್ಬೋದು, ಇದೊಂದು ನಿಮ್ದ ನ್ಯೂಸ್ ರಡಾರ್ನ ಇರ್ಬೇಕ. ಝೊಮ್ಯಾಟೊ ಶೇರ್ ನೋಡ್ಬೋದು ನಿನ್ನೆ ಎಷ್ಟು ಏರಿತ್ತಂತಂದ್ರ 1.57% ಏರಿತ್ತ ಝೊಮ್ಯಾಟೊ ಶೇರ್. ಇದು ಮೋತಿಲಾಲ್ ಓಸ್ವಾಲ್ದ ಮ್ಯೂಚುವಲ್ ಫಂಡ್ ದವರ ಸೆಲ್ ಮಾಡಿರ. ಬ್ಲಾಕ್ ಡೀಲ್ ಸೆಲ್ ಮಾಡಿರ. ಅನಾನ ಸ್ಟಾಕ್ ಬೀಳಿಲ್ಲ. ಮತ್ ವೀಕ್ಷಕರೇ ನೋಡ್ರಿ, ಇನ್ಫೋಸಿಸ್ ಹೈರ್ ಮಾಡೋದಿತ್ತಂತೆ 2024ನಾಗ 20,000 ಫ್ರೆಶರ್ಸ್ ಹೈರ್ ಮಾಡೋದೈತಂತ್ರಿ ಇನ್ಫೋಸಿಸ್. TCS ದವ್ರು ಪ್ಲಾನ್ ಮಾಡತ್ತಾರಂತ್ರಿ ಹೈರ್ ಮಾಡೋದ 40,000 ಫ್ರೆಶರ್ಸ್. ನೋಡ್ಬೋದು ವೀಕ್ಷಕರೇ, ಈಗ ಜಾಬ್ ಅದೇನ್ ಕಮ್ಮಿ ಇಲ್ಲ. TCS 40,000 ಫ್ರೆಶರ್ಸ್ ಹೈರ್ ಮಾಡೋರ್ ಇದಾರ. ಮತ್ತ ಇನ್ಫೋಸಿಸ್ 20,000 ಅಂತಂದ್ರ 60,000 ಜಾಬ್ಗಳು ಬಂದವ್ರಿ ನಮ್ ದೇಶನಾಗ. ಮತ್ ವೀಕ್ಷಕರೇ, FIS DIS ಡೇಟಾ ನೋಡೋಣ. ನಿನ್ನಿದ ನೋಡ್ರಿ, ನಿನ್ನೆ DIS 2,904 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಮತ್ತ FIS 5,483 ಕೋಟಿ ಬಾಯಿಂಗ್ ಮಾಡ್ಯಾರ. FIS ಕಂಟಿನ್ಯೂ ಬಾಯಿಂಗ್ ಮಾಡತ್ತಾರಿ. ಮತ್ತೆ DIS ಸ್ವಲ್ಪ ಮಾರ್ಕೊಂತಾನ ಹೋಗತ್ತಾರ. ವೀಕ್ಷಕರೇ, ಈಗ ವಿಡಿಯೋ ಎಂಡ್ ಆಗೋಕ್ಕಿಂತ ಮೊದಲು ಒಂದು ಕ್ವಶನ್ ಐತಿ ನಿಮ್ ಕಡೆ. ನಮ್ದು ಸ್ವತಂತ್ರ ಇಂಡಿಯಾದ ಫಸ್ಟ್ ಬಜೆಟ್ ಯಾರು ಅನೌನ್ಸ್ ಮಾಡಿರಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳ್ರಿ. ಈ ವಿಡಿಯೋ ಇಷ್ಟ ಐತೆ, ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಬರೀ ಹಿಂಗ್ ನ್ಯೂಸ್ಗಳು ಮಾಡಂಗಿಲ್ಲ, ಕಲ್ಸೋದಿರ್ತೇನೆ. ನನ್ನ ಒಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅತ್ರ A to Z ಕಂಟೆಂಟ್ನಾಗ ಫ್ರೀನಾಗ ನಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ಸಿದ್ದೇನೆ. ಅನಾನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.